ಧ್ವಂಸವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗೆ ಸರ್ವನಾಶ ಆಗಿದೆ ಅಂತೆ ಇಸ್ರೇಲ್ನ ಈ ಭಾಗ. ಸ್ಥಾವರದಿಂದ ವಿಕಿರಣಶೀಲ ವಸ್ತುಗಳು ಸೋರಿಕೆ ಆಗೋದಕ್ಕೆ ಶುರುವಾಗಿದೆ. ಇಸ್ರೇಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಸ್ರೇಲ್ನ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಸೋರಿಕೆ ಆದ್ರೆ ದೊಡ್ಡ ಮಟ್ಟದ ಬೆಂಕಿ ಆವರಿಸಿಕೊಳ್ಳುವಂತಹ ಸಾಧ್ಯತೆ. ಕಂಪ್ಲೀಟ್ ಆಗಿ ಇಸ್ರೇಲ್ ನಾಶ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಾಗಿ ಆತಂಕವನ್ನ ಫೇಸ್ ಮಾಡ್ತಿದೆ ಇಸ್ರೇಲ್ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇರಾನ್ನ ಪ್ಲಾನ್ಗಳೇ ಹಿಂಗೆ ನೋಡಿ, ಅತಿ ದೊಡ್ಡ ಸ್ಥಾವರಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿಬಿಟ್ರೆ ಇಡೀ ದೇಶವನ್ನ ನಾಶ ಮಾಡಬಹುದು ಅನ್ನೋ ನಿಟ್ಟಿನಲ್ಲೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿರುವಂತ ಸ್ಥಾವರದ ಮೇಲೆ, ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದೆ. ಈಗ ಅಲ್ಲಿಂದ ವಿಕಿರಣಶೀಲ ಒಂದಷ್ಟು ವಸ್ತುಗಳು ಸೋರಿಕೆ ಆಗೋದಕ್ಕೆ ಶುರುವಾಗಿರೋದ್ರಿಂದ ಅಲ್ಲಿನ ಗಾಳಿ ವಿಷಪೂರಿತ ಆಗುತ್ತೆ. ಕೆಮಿಕಲ್ ಸೋರಿಕೆ ಆಗೋದ್ರಿಂದ ಬೆಂಕಿಯ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜನ ಉಸಿರಾಡೋದಕ್ಕೂ ಸಮಸ್ಯೆ ಆಗುತ್ತೆ, ಅಲ್ಲಿ ಜೀವಿಸೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನ ಧ್ವಂಸ ಮಾಡೋದ್ರಲ್ಲಿ ಇರಾನ್ ಯಶಸ್ವಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.